ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಿಲ್ಕ್ ಪೌಡ್ರಿಂದ ಪನ್ನೀರ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಅಂಗನವಾಡಿಯಲ್ಲಿ ಕೊಟ್ಟಿರೋ ಮಿಲ್ಕ್ ಪೌಡ್ರು. ನಾನಿವಾಗ ಒಂದು ಪಾತ್ರೆಗೆ ನೀರು ಹಾಕುತ್ತಿದ್ದೀನಿ. ನಾನು 3 ಬೌಲು ನೀರು ಹಾಕುತ್ತಿದ್ದೀನಿ. ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಜಾಸ್ತಿ ಬಿಸಿ ಆಗಬಾರ್ದು. ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಬಿಸಿನ ಚೆಕ್ ಮಾಡಿ ಅದಕ್ಕೆ ಹಾಲಿನ ಪೌಡ್ರ್ ಹಾಕ್ಕೊಳ್ಳೋಣ. ಇವಾಗ ನೀಟಾಗಿ ಹಾಲಿನ ಪೌಡ್ರ್ ಮಿಕ್ಸ್ ಆಗೋ ಥರ ಹಾಕ್ಕೋಬೇಕು. ಇದು ನಿಂಬೆಹಣ್ಣಿನ ರಸ. ನೀವು ವಿನೆಗರ್ ಕೂಡ ಹಾಕ್ಕೋಬೋದು, ಇಲ್ಲ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು. ಇದಕ್ಕಿವಾಗ ಸ್ವಲ್ಪ ಹಾಲು ತುಂಬ ಬಿಸಿ ಆದಮೇಲೆ ಹೀಗೆ ನೊರೆ ಬರ್ತಾ ಇರಬೇಕಾದ್ರೆ ನೀವು ನಿಂಬೆಹಣ್ಣಿನ ರಸನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಥರ ಆಗೋವರೆಗೂ ನೀವು ಬಿಸಿ ಮಾಡಿಕೊಂಡು ವೆಯ್ಟ್ ಮಾಡಿ. ಈ ಥರ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 5 ಇಲ್ಲ 10 ನಿಮಿಷ ಅದನ್ನು ಆರಕ್ಕೆ ಬಿಡಬೇಕು. ನಾನಿವಾಗ ಸಾಕು ಅನಿಸುತ್ತೆ ಇಷ್ಟೇ. ಆಫ್ ಮಾಡಿ ಕೆಳಗಿಳಿಸ್ತೀನಿ. ಒಂದು 5 ಇಲ್ಲ 10 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಒಂದು ಬಟ್ಟೆ ತಗೊಳ್ಳಿ. ಬಟ್ಟೆ ತಗೊಂಡು ಈ ಥರ ಹಾಕಿ ಅದನ್ನು ಚೆನ್ನಾಗಿ ನೀರು ಬಿಡೋ ಥರ ಹಿಂಡಬೇಕು. ನೋಡಿ, ನಾನಿವಾಗ ಹಿಂಗೆ ಹಾಕ್ತಾಯಿದ್ದೀನಿ. ಎಲ್ಲ ನೀರು ಹೋಗೋವರೆಗೂ ಹಿಂಡಬೇಕು. ಹಿಂಡ್ಬಿಟ್ಟು ಈ ಥರ ಆಗಿರುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡಿಬಿಟ್ಟು ಅದ್ಮೇಲೆ ಒಂದು ವೇಟ್ ಇಡಿ. ಒಂದು 5 ಇಲ್ಲ 10 ನಿಮಿಷ ಬಿಟ್ಬಿಟ್ಟು ಅದನ್ನು ತೆಗೆದು ನೋಡಿ. ನಿಮಗೆ ಯಾವ ಥರ ಬೇಕು ಆ ಥರ ಕಟ್